ಗೃಹ ಸಚಿವರೇ, ಇದು ನೀವು ಮಿಸ್ ಮಾಡದೆ ನೋಡಲೇಬೇಕಾಗಿರುವಂತಹ ಸ್ಟೋರಿ. ಇದು ನಿಮಗೆ ಸಂಬಂಧಪಟ್ಟಂತಹ ಸ್ಟೋರಿ. ಗೃಹ ಸಚಿವ ಜಿ ಪರಮೇಶ್ವರ್ ಅವರೇ, ಈ ಸ್ಟೋರಿಯನ್ನ ನೀವು ಮಿಸ್ ಮಾಡದೆ ನೋಡಿ. ಹಾಗಾದ್ರೆ ಏನಾಯ್ತು? ಅಂತದ್ದು ಏನಾಗ್ತಾ ಇದೆ? ಗೃಹ ಸಚಿವರೇ ನೋಡ್ಬೇಕು ಅಂತಂದ್ರೆ ಅಂತ ಒಂದು ಸ್ಥಿತಿ ಏನಾಯ್ತು? ಸಚಿವ ಪರಮೇಶ್ವರ್ ತವರಲ್ಲೇ ದಲಿತರಿಗೆ ಇದೆಂತ ದುಸ್ಥಿತಿ ಬಂದಿದೆ ನೋಡಿ. ಅವರ ತವರಲ್ಲೇ ಪದೇ ಪದೇ ಇಂಥ ಘಟನೆಗಳು ಯಾಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಇಲ್ಲಿ ಯಾರ ನಿರ್ಲಕ್ಷ್ಯ ಅಂತ ಗೊತ್ತಿಲ್ಲ, ಏನಾಗ್ತಿದೆ ಅಂತ ಹೇಳಿ ಗೊತ್ತಿಲ್ಲ. ಹಾಗಾಗಿ ಮಿಸ್ ಮಾಡದೆ ಪರಮೇಶ್ವರ್ ಅವರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಜಿ ಪರಮೇಶ್ವರ್ ಅವರೇ, ನಿಮ್ಮದೇ ಜಿಲ್ಲೆಯಲ್ಲಿ ನಿಲ್ಲದ ಈ ಒಂದು ಅಸ್ಪೃಶ್ಯತೆ, ಇಲ್ಲಿ ದೇಗುಲಗಳಿಗೆ ದಲಿತರು ಕಾಲಿಡುವ ಹಾಗೆ ಇಲ್ಲವಂತೆ. ಈಗಲೂ ಇದೆಲ್ಲವೂ ನಡೀತಾ ಇದೆಯಾ ಅಂತ ಹೇಳಿ ಶಾಕ್ ಆಗುತ್ತೆ. ಈಗಲೂ ಕೂಡ ಈ ಒಂದು ಜಾತಿ ಭೇದ ಅನ್ನೋವಂಥದ್ದು, ದಲಿತರು ಅಂತಂದ್ರೆ ಆ ದೇವಸ್ಥಾನಗಳ ಒಳಗೆ ಕಾಲಿಡಬಾರ್ದು. ಈ ಹಿಂದೆಯೂ ಕೂಡ ಗೃಹ ಸಚಿವರ ತವರಲ್ಲೇ ಇಂಥದ್ದೇ ಒಂದು ಘಟನೆ ನಡೆದಿತ್ತು. ಬಹಿಷ್ಕಾರ ಮಾಡುವಂಥದ್ದು ಜಿಲ್ಲೆಯಲ್ಲಿ ಇದೆಲ್ಲವೂ ಕೂಡ ಮುಂದುವರಿತಾ ಇದೆ. ಜಿಲ್ಲೆಯಲ್ಲಿ ನಿಲ್ತಾ ಇಲ್ಲ ಈ ಒಂದು ಅಸ್ಪೃಶ್ಯತೆ. ಇಲ್ಲಿ ದೇಗುಲಗಳಿಗೆ ದಲಿತರು ಕಾಲಿಡುವ ಹಾಗಿಲ್ವಂತೆ. ದೇಗುಲಗಳಿಗೆ ದಲಿತರು ಕಾಲಿಟ್ರೆ ಅಪಚಾರ, ಅಪಶಕುನಾನ. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಇದು ದೇಗುಲಗಳಿಗೆ ದಲಿತರು ಬಂದ್ರೆ ಇಲ್ಲಿ ಅಪಚಾರ, ಅಪಶಗುನ ಅನ್ನುವಂತ ಆರೋಪ. ಹಾಗಾಗಿ ಅವ್ರಿಗೆ ಒಳಗ್ ಬರಕ್ಕೂ ಬಿಡ್ತಾ ಇಲ್ಲ. ಒಳಗ್ ಬಂದ್ರೆ ಅವ್ರಿಗೆ ಆವಾಜ್ ಆಗ್ತಿದ್ದಾರೆ, ನಿಂದಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಗೃಹ ಸಚಿವರ ತವರಲ್ಲೇ ಇಂಥ ಘಟನೆಗಳು ಪದೇ ಪದೇ ನಡೀತಾ ಇರುತ್ತೆ. ಇತ್ತೀಚೆಗಷ್ಟೇ ಒಂದು ಬಹಿಷ್ಕಾರ ಪದ್ಧತಿ ಅನ್ನುವಂಥದ್ದು ಈಗಲೂ ಕೂಡ ಗೃಹ ಸಚಿವರ ತವರಲ್ಲಿ ಈಗಲೂ ಕೂಡ ಜಾರಿಯಲ್ಲಿದೆ. ಇದೀಗ ದಲಿತರೇನಾದ್ರೂ ದೇವಸ್ಥಾನಕ್ಕೆ ಕಾಲಿಡಬಾರದಂತೆ ಇಂಥ ಒಂದು ಪದ್ಧತಿ ಈಗಲೂ ಕೂಡ ನಡೀತಾ ಇದೆ ಅಂತಂದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಅದು ಕೂಡ ಗೃಹ ಸಚಿವರ ಒಂದು ತವರಲ್ಲೇ ನಡೀತಾ ಇರುವಂತ ಒಂದು ಘಟನೆ ಅದು. ಇಲ್ಲಿ ದೇವರ ದರ್ಶನಕ್ಕೆ ಬಂದಿರುವಂತಹ ದಂಪತಿಗೆ ಇದೆಂತ ಅವಮಾನ ಅನ್ನುವಂತ ಪ್ರಶ್ನೆ. ಇಲ್ಲಿ ದೇಗುಲಗಳಿಗೆ ದಲಿತರು ಕಾಲಿಟ್ರೆ ಈ ರೀತಿಯಾಗಿ ಅವಮಾನ ಮಾಡಲಾಗ್ತಾ ಇದೆ. ಅಪಚಾರ, ಅಪಶಗುನ ಅಂತ ಹೇಳಿ ನಿಂದಿಸ್ತಾ ಇದ್ದಾರೆ. ದೇವರ ದರ್ಶನಕ್ಕೆ ಬಂದಿರುವಂತಹ ದಂಪತಿಗೆ ಅವಮಾನ ಮಾಡಲಾಗ್ತಾ ಇದೆ. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ದೇವರು ಬಂದಂತೆ ನಾಟಕಾಡಿ ದಲಿತರನ್ನ ಹೊರದಬ್ಬಿರುವಂತಹ ವ್ಯಕ್ತಿ. ಗೋಣಿ ತುಮಕೂರು ಅರಸಮ್ಮ ದೇವಾಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಅರಸಮ್ಮ ದೇವಿಯ ದರ್ಶನಕ್ಕೆ ಹೋಗಿದ್ದಂತಹ ನವ ದಂಪತಿಗೆ ಇದೆಂತ ಅವಮಾನ ಮಾಡಿದ್ದಾರೆ. ದೇವಾಲಯದ ಒಳಗಿದ್ದಂತಹ ಸುವರ್ಣೀಯ ವ್ಯಕ್ತಿಯ ನಾಟಕ ಮಾಡಿ ಮೈ ಮೇಲೆ ದೇವರು ಬಂದಿರುವಂತೆ ನಟಿಸಿದ್ದಾರೆ. ನಟಿಸಿ ಅವರಿಗೆ ಹೊರಗೆ ತಳ್ಳಿದ್ದಾರೆ. ದೇಗುಲದ ಒಳಗಿದ್ದಂತಹ ದಲಿತ ಕುಟುಂಬ ಅವರನ್ನ ಹೊರ ಕಳಿಸಿ ಇದೀಗ ಅವಮಾನ ಮಾಡಲಾಗಿದೆ. ದಲಿತರು ನಿಮಗೆ ಪ್ರವೇಶ ಇಲ್ಲ ಅಂತ ಹೇಳಿದ್ದಾರೆ. ಗುಡಿಯಲ್ಲಿ ಪುಣ್ಯ ಮಾಡಿಸ್ಬೇಕು, ದಲಿತ ಕುಟುಂಬದ ಮೇಲೆ ಗದ್ರಿ ಹೊರ ಕಳಿಸಿದ್ದಾರಂತೆ. ನಾರಾಯಣಪ್ಪ ದಲಿತರ ಕುಟುಂಬವನ್ನ ಇದೀಗ ಹೊರಗೆ ಕಳಿಸಿರುವಂಥದ್ದು. ವಿಡಿಯೋ ಮೊಬೈಲ್ನಲ್ಲಿ ಸೆರೆ ಮಾಡಿದ್ದಾರೆ ಗ್ರಾಮಸ್ಥರು. ಇನ್ನು ಇವರ ಒಂದು ನಡವಳಿಕೆಗೆ ಇಲ್ಲಿನ ಜನ ಬೇಸರ ಹೊರಹಾಕ್ತಿದ್ದಾರೆ. ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಈ ಸಂಬಂಧ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ದೇವರು ಬಂದಂತೆ ನಾಟಕ ಆಡಿದಂತಹ ನಾರಾಯಣಪ್ಪ ಬಂಧನ ಕೂಡ ಆಗಿದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇಲ್ಲಿ ಗೃಹ ಸಚಿವರ ತವರಲ್ಲೇ ಮತ್ತೆ ಮತ್ತೆ ಇಂಥ ಘಟನೆಗಳು ನಡೀತಾ ಇರುತ್ತೆ. ಇತ್ತೀಚೆಗಷ್ಟೇ ಒಂದು ಬಹಿಷ್ಕಾರ ಪದ್ಧತಿ ಇರ್ಬೋದು, ಅದಾದ ನಂತರ ಈ ರೀತಿಯಾಗಿ ಅಂದ್ರೆ ದಲಿತರು ದೇವಸ್ಥಾನ ಒಳಗೆ ಬರಬಾರ್ದು ಅಂತ ಹೇಳಿ. ಸೊ ಹೇಗೆ ಇದೆಲ್ಲವೂ ಕೂಡ ಯಾವಾಗ ನಿಲ್ಲುತ್ತೆ ಅಂತ? ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇಲ್ಲಿ ಗೃಹ ಸಚಿವರು ಅಂತಂದ್ರೆ ಅವರ ತುಮಕೂರಲ್ಲೇ ಪದೇ ಪದೇ ಇಂಥ ಘಟನೆಗಳು ನಡೀತಾ ಇರುತ್ತೆ. ಇತ್ತೀಚೆಗಷ್ಟೇ ಒಂದು ಬಹಿಷ್ಕಾರ ಪದ್ಧತಿ ಅನ್ನೋದು ನೋಡಿದ್ವಿ. ಇದಾದ ನಂತರ ಈಗ ದಲಿತರು ದೇವಸ್ಥಾನಗಳ ಒಳಗಡೆ ಬರಬಾರ್ದು ಅನ್ನುವಂಥ ಒಂದು ಪದ್ಧತಿ, ಅಥವಾ ಬಂದ್ರೆ ಈ ರೀತಿಯಾಗಿ ಅವರನ್ನ ಹೊರಗೆ ಕಳಿಸಿರೋದು. ಸೊ ಇದೆಲ್ಲವೂ ಕೂಡ ಯಾವಾಗ ನಿಲ್ಲುತ್ತೆ, ಹೇಗೆ ಇದೆಲ್ಲವೂ ಅಂತ? ಎಸ್ ರೋಷಿಣಿ, ಏನು ಇವತ್ತು ವೈಜ್ಞಾನಿಕ ಕಾಲದಲ್ಲಿದ್ರು ಕೂಡ ಇದರ ಮೀರಿ ಎಐ ಟೆಕ್ನಾಲಜಿಯಲ್ಲಿ ಇದ್ರೂ ಕೂಡ ಇನ್ನೂ ಕೂಡ ಈ ಒಂದು ಅಸ್ಪೃಶ್ಯತೆ ಅನ್ನೋದು ತಾಂಡವಾಡ್ತಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿಧಾರಣೆ ರೋಷಿನಿ. ಏನು ಈ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಏನು ಗೋಣಿ ತುಮಕೂರು ಈ ಒಂದು ಗ್ರಾಮದಲ್ಲಿ ಅರ್ಸಮ್ಮ ಎಂಬ ದೇವಸ್ಥಾನದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ನಾರಾಯಣಪ್ಪ ಮತ್ತೆ ಇತರರು ಈ ಒಂದು ಮೈ ಮೇಲೆ ದೇವರು ಬಂದ ರೀತಿಯಲ್ಲಿ ವರ್ತಿಸಿ ಈ ಏನು ಜಗದೀಶ್ ಎಂಬುವವರಿಗೆ ಈ ಒಂದು ನಿಂದನೆ ಆಗಿರ್ತಕ್ಕಂಥದ್ದು. ಈ ಒಂದು ಸಂಬಂಧ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಏನು ಆ ಒಂದು ಅಸ್ಪೃಶ್ಯತೆಯನ್ನ ಅಂದ್ರೆ ನಾರಾಯಣಪ್ಪ ಮತ್ತೆ ಇತರರಿಗೆ ಏನು ಒಂದು ನಿಂದನೆ ಮಾಡಿದ್ರು, ಅಸ್ಪೃಶ್ಯತೆ ನಿಂದನೆ ಮಾಡಿದ್ರು. ಈ ಒಂದು ಸಂಬಂಧ ಅವರ ನಾರಾಯಣಪ್ಪ ಮತ್ತೆ ಇತರರನ್ನ ಈಗ ಬಂಧಿಸಿರ್ತಕ್ಕಂಥದ್ದು ರೋಷಿನಿ. ಎಸ್ ಮಹೇಶ್, ಇನ್ನ ಇಂಥವ್ರ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಆಗ್ಬೋದು ಅಂತಂದ್ರೆ ಕಾನೂನು ಪ್ರಕಾರ ಯಾವ ರೀತಿಯಾಗಿ ಇವರಿಗೆ ಶಿಕ್ಷೆ ಆಗ್ಬೋದು ಅಂತ? ರೋಷಿನಿ, ಈಗ ಏನು SC ಕಾಯ್ದೆ ಅನ್ವಯ ಈಗ ಇವ್ರನ್ನೆಲ್ಲವೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ನಂತರ ಇವರ ವಿರುದ್ಧ ಅಂದ್ರೆ ಏನು ಈ ನಾರಾಯಣಪ್ಪ ಮತ್ತೆ ಇತರರೇನಿದೆ ಅವರ ಅಸ್ಪೃಶ್ಯ ಕಾಯ್ದೆ ಅಡಿಯಲ್ಲಿ ಇವರಿಗೆ ಶಿಕ್ಷೆಯನ್ನ ಕೋರ್ಟ್ ವಿಧಿಸುತ್ತೆ. ರೋಷಿನಿ. ಎಸ್, ಥ್ಯಾಂಕ್ ಯು ಮಹೇಶ್, ನೀವೆಲ್ಲ ಮಾಹಿತಿಗಾಗಿ. ಇಲ್ಲಿ ಗೃಹ ಸಚಿವರು ಅಂತಂದ್ರೆ ಅವರ ತವರಲ್ಲಿ ಅಂತಂದ್ರೆ ತುಮಕೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇದೀಗ ಯಾರು ಈ ರೀತಿಯಾಗಿ ಮಾಡಿದ್ದಾರೋ ಅಂದ್ರೆ ಆ ಒಂದು ಸಿಬ್ಬಂದಿ ಏನಿತ್ತು ಅವರಿಗೆ ಸದ್ಯಕ್ಕೆ ಅವ್ರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಇಲ್ಲಿ ಒಂದು ದಂಪತಿ ಬಂದಿರುತ್ತೆ ದೇವಸ್ಥಾನಕ್ಕೆ, ಅವರನ್ನ ಇನ್ನು ದೇಗುಲಗಳಿಗೆ ಈ ಒಂದು ಪದ್ಧತಿ ಈಗಲೂ ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ತುಮಕೂರಲ್ಲಿ ನಡೀತಾ ಇದೆ ಅಂತಂದ್ರೆ ಒಂದು ರೀತಿಯಾಗಿ ಶಾಕ್ ಆಗುತ್ತೆ. ಈಗಲೂ ಕೂಡ ಇದೆಲ್ಲವೂ ಕೂಡ ಜಾರಿಯಲ್ಲಿದೆ ಅಂತ ಹೇಳಿ. ಅದರಲ್ಲೂ ಕೂಡ ತುಮಕೂರು ಅಂತ ನಾವು ಯೋಚನೆ ಮಾಡಿದ್ರೆ ಇಲ್ಲಿ ತುಮಕೂರಲ್ಲಿ ಇಂಥ ಘಟನೆಗಳು ಪದೇ ಪದೇ ನಡೀತಾ ಇರುತ್ತೆ. ಹಾಗಾಗಿ ಅದೆಂಥ ಪದ್ಧತಿಗಳು ಈಗಲೂ ಕೂಡ ಜಾರಿಯಲ್ಲಿದೆಯೋ ಏನೋ ಗೊತ್ತಿಲ್ಲ. ಅಲ್ಲಿ ಬಹಿಷ್ಕಾರ ಪದ್ಧತಿ ಅಂತಿರ್ಬೋದು, ಅಂದ್ರೆ ಬೇರೆ ಜಾತಿಯವ್ರನ್ನ ಮದುವೆ ಆದ್ರೆ ಅವರನ್ನ ನಿಂದಿಸೋದು ಅಥವಾ ಆ ಒಂದು ಊರಿಂದ ಹೊರಗೆ ಹಾಕೋದು, ಇಲ್ಲಿ ನೇರ ಸಂಪರ್ಕದಲ್ಲಿ ತುರುವೇಕೆರೆ ತಹಸೀಲ್ದಾರ್ ಅಹಮದ್ ಅವರು ನಮ್ಮ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಹಮದ್ ಅವರೇ, ಇಲ್ಲಿ ನೋಡ್ತಾ ಇದ್ದೀವಿ ಅದರಲ್ಲೂ ಕೂಡ ಗೃಹ ಸಚಿವರ ತವರು ಏರಿದು ಅಂತಂದ್ರೆ ತುಮಕೂರು. ಹಾಗಾಗಿ ಈಗಲೂ ಕೂಡ ಇಂಥ ಪದ್ಧತಿಗಳು ಜಾರಿಯಲ್ಲಿದೆ ಅಂತಂದ್ರೆ ಒಂದ್ ರೀತಿಯಾಗಿ ಶಾಕ್ ಆಗುತ್ತೆ. ಇಲ್ಲಿ ಅದರಲ್ಲೂ ತುಮಕೂರಲ್ಲಿ ಇಲ್ಲಿ ಬಹಿಷ್ಕಾರ ಪದ್ಧತಿ ಇರ್ಬೋದು, ಬೇರೆ ಜಾತಿಯವರು ಬಂದ್ರೆ ಅವರನ್ನ ಊರಿಂದ ಹೊರಗೆ ಹಾಕೋದು, ಅಥವಾ ಈಗ ದಲಿತರು ದೇವಸ್ಥಾನಗಳಿಗೆ ಬಂದ್ರೆ ಈ ರೀತಿಯಾಗಿ ನಡೀತಾ ಇದೆ. ಹಾಗಾಗಿ ಇಂಥವ್ರ ವಿರುದ್ಧ ಯಾವ ರೀತಿಯ ಕ್ರಮ ತಗೋತೀರಿ ನೀವು? ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ಇದು ಇನ್ಸಿಡೆಂಟ್ ಗೊತ್ತಾದ ತಕ್ಷಣ ನಾನು DSP ಮತ್ತೆ CPI ಎಲ್ಲ ಹೋಗಿದ್ದೀವಿ ಮೇಡಮ್. ಇಮಿಡಿಯೇಟ್ FIR ಮಾಡಿದ್ರು ಪೊಲೀಸರು ಮೇಡಮ್. ಅವ್ರನ್ನ ಅರೆಸ್ಟ್ ಮಾಡಿದೀವಿ. ಮತ್ತೆ ಅಲ್ಲಿ ಗ್ರಾಮದಲ್ಲಿ ನಾವು ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ವಿ. ಮತ್ತೆ ಅಲ್ಲಿ ಗ್ರಾಮದಲ್ಲಿ ಯಾರ್ದಿಲ್ಲ ಮೇಡಮ್, ಒಬ್ಬ ನಾರಾಯಣ ಅನ್ನೋ ವ್ಯಕ್ತಿ ಮಾತ್ರ ಸ್ವಲ್ಪ ತಡೆ ಇದ್ ಮಾಡಿದ್ದಾನೆ ಮೇಡಮ್. ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಿದೀವಿ ಮೇಡಮ್. ಮತ್ತೆ ಅಲ್ಲಿ ಪೊಲೀಸ್ ಬಂದೋಬಸ್ತು ಹಾಕ್ತಿದೀವಿ ಮೇಡಮ್. ಯಾವುದೇ ಈಗ ಸಮಸ್ಯೆ ಏನಿಲ್ಲ. ಗ್ರಾಮಸ್ಥರು ಅಲ್ಲಿ ಆಕ್ಚುಲಿ ಇದು ಅಸ್ಪೃಶ್ಯತೆ ಆಚರಣೆ ಏನೋ ಇದಿರ್ಲಿಲ್ಲ. ಈ ಒಬ್ಬ ಬಂದು ಅಲ್ಲಿ ತಡೆ ಹೊಟ್ಟಿದ್ದಾನೆ. ಇಮಿಡಿಯೇಟ್ ಆಕ್ಷನ್ ಮೇಲೆ FIR ನ ಮಾಡಿ ಕಾನೂನಿಗೆ ಕ್ರಮ ಕೈಗೊಂಡಿದ್ದೀವಿ ಮೇಡಮ್. ಸರ್, ಇಲ್ಲಿ ಈ ಒಂದು ಸಿಬ್ಬಂದಿ ಅಂತಂದ್ರೆ ಅಲ್ಲಿ ಯಾರಿದ್ರು ಆ ಟೈಮಲ್ಲಿ ಯಾರಿರ್ತಾರೆ ಅಂತಂದ್ರೆ ಇಷ್ಟೊಂದು ಅವ್ರಿಗೆ ಸದರ ಹೇಗೆ ಸಿಕ್ತು ಅಂತ? ಮೇಡಮ್ ಈವ್ನಿಂಗ್ ಟೈಮಲ್ಲಿ ಆಗಿದೆ ಮೇಡಮ್. ಅದು ಶ್ರೀ ಗ್ರೂಪ್ ದೇವಸ್ಥಾನ ಆಗಿರೋದ್ರಿಂದ ಅಲ್ಲಿ ಬೇರೆ ಯಾರು ಇರೋದಿಲ್ಲ, ಅಲ್ಲಿ ಅರ್ಚಕರು ಇರ್ತಾರೆ ಮೇಡಮ್. ಅಲ್ಲ ಸರ್, ಇಲ್ಲಿ ತುಮಕೂರಲ್ಲೇ ಪದೇ ಪದೇ ಈ ರೀತಿಯಾಗಿ ಯಾಕಾಗತ್ತೆ ಅಂತ?
ಏನ್ ಮೇಡಮ್? ತುಮಕೂರಲ್ಲೇ ಪದೇ ಪದೇ ಈ ರೀತಿ ಯಾಕಾಗತ್ತೆ ಅಂತ? ಮೇಡಮ್ ನಮ್ಮ ತಾಲೂಕಲ್ಲಿ ಇದುವರೆಗೆ ಯಾವ ರೀತಿ ಆ ರೀತಿ ಇನ್ಸಿಡೆಂಟ್ಗಳಾಗಿಲ್ಲ ಮೇಡಮ್. ಆತ ಒಬ್ಬ ಈ ನಾರಾಯಣ ಅನ್ನೋ ವ್ಯಕ್ತಿನ ಇಮಿಡಿಯೇಟ್ ಅರೆಸ್ಟ್ ಮಾಡಿಬಿಟ್ಟು ಪೊಲೀಸರು ಎಂಕ್ವೈರಿ ಮಾಡ್ತಾ ಇದ್ದಾರೆ ಮೇಡಮ್. ಓಕೆ, ಇನ್ನು ಅಲ್ಲಿ ಎಷ್ಟು ಜನರ ಮೇಲೆ FIR ಆಗಿರ್ಬೋದು ಅಥವಾ ಎಷ್ಟು ಜನ ಈ ರೀತಿಯಾಗಿ ನಿಂದಿಸಿದ್ದಾರೆ ಸರ್ ಅವ್ರಿಗೆ? ಮೇಡಮ್ ನಾರಾಯಣ ಅಂತ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಮೇಡಮ್. ಅವ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಈಗಾಗಲೇ ಅವ್ರನ್ನ ಜೈಲಿಗೆ ಕೊಟ್ಟಿದ್ದಾರೆ ಮೇಡಮ್ ಪೊಲೀಸ್.